ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ವರ್ಷ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀ ಶಿವ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಪಂಚಗ್ರಹ ಹಿರೇಮಠ್ ಹುಲಿಸುಳ ಇವರ ಅಮೃತ ಹಸ್ತದಿಂದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಶನಿವಾರ ದಿನಾಂಕ 9/5/2026ರಿಂದ ಸೋಮವಾರ ದಿನಾಂಕ 18/5/2026ರವರೆಗೆ ಜರುಗಲಿದ್ದು 4 ದಿನಗಳ ಕಾಲ ಚಿಕ್ಕ ರಥೋತ್ಸವ 14/5/2026ರಂದು ಮಹಾರಥೋತ್ಸವ ಜರುಗಲಿದ್ದು ಪ್ರತಿದಿನ ಪ್ರವಚನ, ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರಸಾದ ಸೇವೆ, ಮಹಾರುದ್ರಾಭಿಷೇಕ ಹಾಗೂ ಕೊನೆಯ ದಿನವಾದ ದಿನಾಂಕ 18/5/2026ರಂದು ರಥವು ಮರಳಿ ದೇವಸ್ಥಾನಕ್ಕೆ ಬಂದು ತಲುಪುವುದು ಹಾಗೂ ಸಂಬಾಳ ವಾದನ, ಕರಡಿ ಮಜಲು, ಗ್ರಾಮ ದೇವತೆಯರಿಗೆ ಉಡಿ ತುಂಬುವುದು, ಕುಸ್ತಿ, ಭಜನೆ, ನಾಟಕ ಈ ಎಲ್ಲ ಕಾರ್ಯಕ್ರಮಗಳು ಜರುಗಲಿದ್ದು ನಮ್ಮ ವಾಹಿನಿಯೊಂದಿಗೆ ಜಾತ್ರಾ ಕಮಿಟಿಯ 6ನೇ ವಾರ್ಡಿನ ಸರ್ವರು ಶ್ರೀ ವೀರಭದ್ರೇಶ್ವರ ಮಹಿಮೆ ಮತ್ತು ಜಾತ್ರಾ ಮಹೋತ್ಸವದ ಸಂಪೂರ್ಣ ವಿವರಣೆಯನ್ನು ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ವೀಕ್ಷಕರೇ. ವೀರರಾಣಿ ಬೆಳವಡಿ ಮಲ್ಲಮ್ಮಳ ಮನದೇವ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮನ ಕುಲದೇವರಾಗಿರ್ತಕ್ಕಂಥ ಬೆಳವಡಿ ನಾಡಿನ ಆರಾಧ್ಯ ದೈವ ಇರತಕ್ಕಂಥ ಶ್ರೀ ವೀರಭದ್ರೇಶ್ವರ ಜಾತ್ರೆಯು ಬೆಳವಡಿಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಬರುವ ಶನಿವಾರ 9/5/2026ರಿಂದ 18/5/2026ರವರೆಗೆ ಅತಿ ವಿಜೃಂಭಣೆಯಿಂದ ನಮ್ಮ ನಾಡಿನ ಆರಾಧ್ಯ ಇರತಕ್ಕಂಥ ಶ್ರೀ ವೀರಭದ್ರೇಶ್ವರ ಜಾತ್ರೆಯು ಅತ್ಯಂತ ಅದ್ದೂರಿಯಾಗಿ ಬೆಳವಡಿಯಲ್ಲಿ ನಡೀತಾ ಇದೆ. 9ನೇ ತಾರೀಕಿನ ದಿವಸ ಉತ್ಸವ ಪ್ರಾರಂಭವಾಗಿ 4 ದಿನಗಳ ಕಾಲ ಉತ್ಸವ ನಡೀತಾ ಇದೆ. ಅದೇ ರೀತಿಯಾಗಿ 14ನೇ ತಾರೀಕಿನ ದಿವಸ ಮಹಾರಥೋತ್ಸವ ನಡೀತಾ ಇದೆ. ಅದೇ ರೀತಿಯಾಗಿ ಶುಕ್ರವಾರ ದಿವಸ ದ್ಯಾಮವ್ವ ದುರ್ಗಾದೇವರ ಉಡಿ ತುಂಬುವ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿಯಾಗಿ 18ನೇ ತಾರೀಕಿನ ದಿವಸ ಮಹಾರಥ ಮರಳಿ ಬರುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ. ಪ್ರತಿದಿನ 10 ದಿನಗಳ ಕಾಲ ಸಾಯಂಕಾಲ ಪೂಜ್ಯರ ಆಶೀರ್ವಚನ ಕಾರ್ಯಕ್ರಮ ಹಾಗೂ ಸಂಜೆಯ ರಸಮಂಜರಿ ಕಾರ್ಯಕ್ರಮ ನಡೀತಾ ಇದ್ದಾವೆ. ಅದ್ರ ಜೊತೆಗೆ ಕುಸ್ತಿ ಕಾರ್ಯಕ್ರಮಗಳು ಹಾಗೂ ನಾಟಕ ಕಾರ್ಯಕ್ರಮಗಳು ಅನೇಕ ಕಾರ್ಯಕ್ರಮಗಳು ಈ ಒಂದು ಕಾರ್ಯಕ್ರಮ ನಡೀತಾ ಇದ್ದಾವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೂರಿನ ಸಕಲ ಸದ್ಭಕ್ತರು ತನು ಮನದಿಂದ ಸೇವೆಯನ್ನ ಸಲ್ಲಿಸಿ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು. ನಮ್ಮೂರಿನಲ್ಲಿ ಒಂದು ಪದ್ಧತಿ ಬೆಳೆದುಕೊಂಡು ಬಂದಿದೆ. ಆ ಪದ್ಧತಿ ಏನೆಂದರೆ ಪ್ರತಿ ವರ್ಷ ಒಂದೊಂದು ವಾರ್ಡಿನವರು ಈ ಜಾತ್ರೆಯನ್ನ ಮಾಡುವಂತ ಹಿರಿತನವನ್ನು ಮಾಡ್ತಾ ಇದ್ದಾರೆ. ಅದರ ಪ್ರಕಾರವಾಗಿ ಈ ವರ್ಷ ಸರದಿಯ ಪ್ರಕಾರ 6ನೇ ವಾರ್ಡಿನವರಿಗೆ ಜಾತ್ರೆಯನ್ನ ಮಾಡುವಂತ ಒಂದು ಹಿರಿತನ ಬಂದಿದೆ. ಆ ಕಾರಣವಾಗಿ 6ನೇ ವಾರ್ಡಿನ ಎಲ್ಲ ಹಿರಿಯರು ಅತ್ಯಂತ ತನುಮನ ಧನದಿಂದ ಊರಿನ ಎಲ್ಲ ಭಕ್ತರನ್ನ ಕೂಡಿಸಿಕೊಂಡು ತನುಮನ ಧನದಿಂದ ಈ ಒಂದು ಜಾತ್ರೆಯನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಆ ಕಾರಣವಾಗಿ ಈ ಜಾತ್ರೆ ನಡೆಯುವಂತಹ ಸಮಯದಲ್ಲಿ ನಮ್ಮೂರಿನ ಎಲ್ಲ ಸಮಸ್ತ ಮಠಸ್ಥರು, ಹಿರಿಯರು, ತಾಯಂದಿರು, ಮುದ್ದು ಮಕ್ಕಳು ಅವರಿಗೂ ಎನ್ನದೆ ಸಕಲ ಸದ್ಭಕ್ತರೆಲ್ಲರೂ ಕೂಡಿಕೊಂಡು ಈ ಜಾತ್ರೆಯನ್ನ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ 6ನೇ ವಾರ್ಡಿನ ಮುಖಾಂತರವಾಗಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೇವೆ. ಬೆಳವಡಿಯಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರೆಯು ನಡೆಯುತ್ತಿದ್ದು ಎಲ್ಲ ಭಕ್ತಾದಿಗಳು ತನುಮನ ಧನದಿಂದ ಸೇವೆ ಸಲ್ಲಿಸಿ ಶ್ರೀ ವೀರಭದ್ರೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮ್ಮ ಬೆಳವಡಿಯ ವೀರಭದ್ರೇಶ್ವರ ತೇರ್ ಜಾತ್ರೆ ಎಲ್ಲರೂ ಪ್ರಸ್ತಾವದವರು ಎಲ್ಲರೂ ಸುತ್ತಮುತ್ತ ಊರವರು ಎಲ್ಲರೂ ಕೂಡಿ ತನುಮನ ಧನದಿಂದ ಜಾತ್ರೆಗೆ ಎಲ್ಲರೂ ಬರ್ಬೇಕಂತೇಳಿ ನನ್ನ ವಿನಂತಿ. ನಮ್ಮ ಬೆಳವಡಿಯ ಆರಾಧ್ಯ ದೈವ ವೀರಭದ್ರೇಶ್ವರ ಬಗ್ಗೆ ಹೇಳ್ಬೇಕಂತಂದ್ರೆ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ವಿಶೇಷತೆಯನ್ನು ಹೊಂದಿದೆ. ಅದೇನಂತಂದ್ರೆ ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಸಮಯಗಳ ಕಾಲ ಪೂಜೆ ನಡೀತಾ ಇದೆ. ಬೆಳಗ್ಗೆ ಬಾಲಕನಾಗಿ, ಮಧ್ಯಾಹ್ನದ ಯುವಕರಾಗಿ, ಸಾಯಂಕಾಲ ಒಂದು ಮುಪ್ಪಿನಾವಸ್ಥೆಯಲ್ಲಿ ವೀರಭದ್ರೇಶ್ವರನ ಅಲಂಕಾರ ಮಾಡಿ ಪ್ರತಿದಿನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ವೀರಭದ್ರೇಶ್ವರನಿಗೆ ಇಡೀ ಕರ್ನಾಟಕದಾದ್ಯಂತ ಲಕ್ಷಾಂತರ ಭಕ್ತರನ್ನ ಈ ಒಂದು ವೀರಭದ್ರೇಶ್ವರ ದೇವಸ್ಥಾನ ಹೊಂದಿದೆ. ವೀರಭದ್ರೇಶ್ವರನಿಗೆ ಭಕ್ತಿಯಿಂದ ನಡೆದುಕೊಂಡವರಿಗೆ ಅವರು ಬೇಡಿದಂತ ವರಗಳನ್ನ ಕೊಟ್ಟು ಕಾಪಾಡಿರ್ತಕ್ಕಂಥ ಒಂದು ವೀರಭದ್ರೇಶ್ವರನ ಶಕ್ತಿ ಅವನಲ್ಲಿ ಅಡಗಿದೆ ಅಂತ ನಾನು ಇಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಊರಿನ ಎಲ್ಲ ಜನರು ಪ್ರತಿ ದಿವಸ ದೇವಸ್ಥಾನಕ್ಕೆ ಬಂದು ತಮ್ಮ ಅಶೋತ್ತರಗಳನ್ನ ಬೇಡಿಕೆಯನ್ನ ಈಡೇರಿಸಿಕೊಳ್ಳುವಂತ ಒಂದು ಪ್ರತೀತಿ ಇದೆ. ಅದಕ್ಕೋಸ್ಕರವಾಗಿ ನಮ್ಮ ಊರಿನ ವೀರಭದ್ರೇಶ್ವರ ಜಾತ್ರೆಯು ಅತ್ಯಂತ ವಿಜೃಂಭಣೆಯಿಂದ ಪ್ರತಿ ವರ್ಷ ಮೇ ತಿಂಗಳಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದು ನಮಗೆ ನಿಮಗೆಲ್ಲ ತಿಳಿರ್ತಕ್ಕಂಥ ವಿಷಯ. ಆದ ಕಾರಣ ಈ ಜಾತ್ರೆಯಲ್ಲಿ 10 ದಿನ ಕಾಲ ನಡೆದಿರ್ತಕ್ಕಂಥ ಈ ಜಾತ್ರೆಯಲ್ಲಿ ವೀರಭದ್ರನ ಕೃಪೆಗೆ ತಾವೆಲ್ಲರೂ ಅತ್ಯಂತ ತನುಮನದಿಂದ ಸೇವೆಯನ್ನು ಸಲ್ಲಿಸಿ ಪಾತ್ರರಾಗಬೇಕೆಂದು ಮತ್ತೊಮ್ಮೆ ನಾನು ನಮ್ಮೆಲ್ಲ ಹಿರಿಯರ ಪರವಾಗಿ, ಇಡೀ ನಾಡಿನ ಪರವಾಗಿ, ಜನತೆಯ ಪರವಾಗಿ, ಯುವಕರ ಪರವಾಗಿ, ತಾಯಂದಿರ ಪರವಾಗಿ, ಮುದ್ದು ಮಕ್ಕಳಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಜಾತ್ರೆಯನ್ನ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ತವರೂರಾದ ಐತಿಹಾಸಿಕ ಹಿನ್ನೆಲೆಯುಳ್ಳ ಮಲ್ಲಮ್ಮನ ಬೆಳವಡಿಯಲ್ಲಿ ದಿನಾಂಕ 9/5/2026ರಿಂದ 18/5/2026ರವರೆಗೆ ಶ್ರೀ ವೀರಭದ್ರೇಶ್ವರ ಜಾತ್ರೆಯು ಅದ್ದೂರಿಯಾಗಿ ಜರುಗುತ್ತಿದ್ದು, ಈ ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಹಳ್ಳಿಯ
ಭಕ್ತಾದಿಗಳು ಹಾಗೂ ಇದೇ ಸಾಗರೋಪಾದಿಯಲ್ಲಿ ಸಂದರ್ಭದಲ್ಲಿ ಜಾತ್ರಾ ಕಮಿಟಿಯ ಭಾಗವಹಿಸಬೇಕೆಂದು ಯುವಕರು, ಗಣ್ಯರು ತಮ್ಮಲ್ಲಿ ಪಾಲ್ಗೊಂಡಿದ್ದರು. ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ.